ಸೊ ಓಕೆ ಮ್ಯಾಮ್, ಇವಾಗ ನಿಮಗೆ ಅಂದ್ರೆ ಬಿಗ್ ಬಾಸ್ ನಲ್ಲಿ ಏನಾದ್ರೂ ರಿಗ್ರೆಟ್ ಇದೆಯಾ ನಿಮ್ಗೆ? ನಾನು ಇಂಥದ್ದು ಮಾಡಬಾರ್ದಿತ್ತು ಅಥವಾ ಇಂಥ ಟೈಮಲ್ಲಿ ನಾನು ಇದನ್ನ ಮಾತಾಡಬೇಕಿತ್ತು ಅನ್ನೋದೇನಾದ್ರೂ ಒಂದು ರಿಗ್ರೆಟ್ ಇದೆಯಾ ನಿಮಗೆ? ರಿಗ್ರೆಟ್ ಅಂತ ನನಗೆ ಯಾವುದು ಅನ್ಸಲ್ಲ ಮೇಡಮ್. ನನಗೆ ಒಂದೇ ವಿಚಾರದಲ್ಲಿ ಅನ್ಸೋದು ಅಂದರೆ ಬಹುಶಃ ರಕ್ಷಿತಿನ ವಿಚಾರದಲ್ಲಿ ಅಷ್ಟೇ. ನನಗೆ ಇನ್ಯಾವ ವಿಚಾರದಲ್ಲೂ ಅನ್ಸಲ್ಲ. ಕೆಲವು ಅಂದರೆ ಯಾಕೆ ಅನ್ಸುತ್ತೆ ಅಂದರೆ ಕೆಲವು ಘಟನೆಗಳು ಏನೋ ಮಾಡೋಕ್ಕೋಗಿ ಅದು ಏನೇನೋ ಆಯಿತು. ಅಂದರೆ ಈಗ ಗೆಜ್ಜೆ ವಿಚಾರ ಆಗ್ಬೋದು, ಅದೇನೋ ಮನೇಲಿ ಒಂದು ಎಂಟರ್ಟೈನ್ಮೆಂಟ್ ಇರಲಿ ಅಂತ ನಾವು ಸ್ಟಾರ್ಟ್ ಮಾಡ್ತೀವಿ, ಕೊನೆಗೆ ಹೋಗೋದು ಎಲ್ಲೆಲ್ಲೋ ಹೋಗೋದು ಎಲ್ಲೆಲ್ಲೋ ಬರುತ್ತೆ. ಆಮೇಲೆ ಒಂಚೂರು ಅದು ಇಟ್ ವಾಸ್ ಅ ವೆರಿ ಸ್ಮಾಲ್ ಥಿಂಗ್. ಬಟ್ ಹೊರಗಡೆ ಅದನ್ನು ಇವತ್ತು ಆ ಎಡಿಟೆಡ್ ವರ್ಷನ್ ನಾನು ನೋಡುವಾಗ ನನಗೊಂಥರ ಹಿಂಗೆಲ್ಲ ಆಗಿತ್ತಾ ಅಂತ ಅನಿಸುತ್ತೆ. ಬಟ್ ಅವಳ ಜೊತೆಲಿ ಆಗಬಾರ್ದಿತ್ತು. ಬಹುಶಃ ನನ್ನ ಏಜ್ ಗ್ರೂಪ್ ಅವ್ರು ಇದ್ದಿದ್ರೆ ಅದು ಬೇರೆ ರೀತಿ ಇರ್ತಿತ್ತು. ಬಟ್ ಅವಳು ಸ್ವಲ್ಪ ಚಿಕ್ಕವಳಾಗಿದ್ರಿಂದ ಕ್ಯೂಟ್ನೆಸ್ಸು, ಮತ್ತು ನಾನು ಸ್ವಲ್ಪ ಜೋರು ಕಾಣಿಸಿದ್ರಿಂದ ಎಲ್ಲೋ ಒಂದು ಕಡೆ ನನ್ನನ್ನು ನೋಡುವಂಥ ಪರ್ಸ್ಪೆಕ್ಟಿವ್ ಬದಲಾಯಿತು. ಅದೊಂದು ಸಿಚುವೇಶನ್. ಮತ್ತು ಒಂದು ಲೆಟ್ರದ್ದು ಬರುತ್ತೆ, ರಕ್ಷಿತಂದು ಲೆಟ್ರ್. ಹೌದು. ಸೊ ನಾನು ರಾಶಿಕನಿಗೆ ಲೆಟ್ರ್ ಸಿಗಬೇಕು ಅಂತ, ರಕ್ಷಿತನಿಗೆ ಬೇಡ ಅಂತ. ಬಟ್ ಅಲ್ಲಿ ನನಗೆ ಆಮೇಲೆ ತುಂಬ ನನ್ನನ್ನು ಕಾಡಿದ್ದು ಅದೊಂದು ವಿಷಯ, ತುಂಬ ಇವತ್ತಿಗೂ ನನಗೆ ಕಾಡೋದು. ಇಡೀ ಮನೇಲಿ ನನಗೊಂದು ವಿಷಯ ಕಾಡೋದು ಅಂದರೆ ಅದು ಒಂದೇ, ರಕ್ಷಿತನಿಗೆ ಆ ಲೆಟ್ರ್ ಸಿಗಬೇಕಾಗಿತ್ತು. ಯಾಕೆ ಆ ರೀತಿ ನಾನು ಅಷ್ಟೊಂದು ಮೊಂಡು ಹಿಡಿದ್ಬಿಟ್ಟೆ? ಯಾಕಂದರೆ ನಾನು ಆಗಲ್ಲ. ನಾನು ಎಷ್ಟು ಜಗಳ ಮಾಡಿದಾಗ ಎಷ್ಟು ನಾನು ಕೋಪದಲ್ಲಿ ಇರ್ತೀನೋ, ಬಟ್ ಅಟ್ ದ ಸೇಮ್ ಟೈಮ್ ತುಂಬ ಒಳ್ಳೆ ವ್ಯಕ್ತಿತ್ವ ಇಟ್ಕೊಂಡಿರೋಂಥ ವ್ಯಕ್ತಿ ನಾನು. ನನ್ನ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ. ಬಟ್ ಆ ಕ್ಷಣದಲ್ಲಿ ಯಾಕೆ ನಾನು ಆ ರೀತಿ ಯೋಚನೆ ಮಾಡಿದೆ? ನಾನು ಒಬ್ಬ ತಾಯಿ ಅಲ್ವಾ, ಅವ್ರ ತಂದೆ ತಾಯಿ ಲೆಟ್ರ್ ಬರೆದು ಕಳಿಸಿರ್ತಾರೆ, ಇದೊಂದು ಚಿಕ್ಕವಳು ನಮಗಿಂತ ಅನ್ನೋದು ಯಾಕೆ ನಂಗೆ ಅರ್ಥ ಆಗಲಿಲ್ಲ ಅಂತ ತುಂಬ ಕಾಡ್ತು ನನಗೆ.